ವೀಕ್ಷಕರೇ ನಮಸ್ಕಾರ. ಕಡಲತಡಿ ಮಂಗಳೂರಲ್ಲಿ ಹೊಸ ಆತಂಕ ಸೃಷ್ಟಿಯಾಗಿದೆ. ಅದು ಅಕ್ರಮ ಬಾಂಗ್ಲಾದೇಶಿಗರು ಮಂಗಳೂರು ನಗರದಾದ್ಯಂತ ಇರುವ ಬಗ್ಗೆ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಯಾಕಂದರೆ ಕಳೆದ 3 ದಿನಗಳಿಂದ ಮಂಗಳೂರು ಪೊಲೀಸರು ಮಿಂಚಿನ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಮೊದಲ ಹಂತದಲ್ಲಿ ಮಂಗಳೂರಿನ ಮುಕ್ಕ ಸಮೀಪ ಸುಮಾರು 8 ಮಂದಿ ಅಕ್ರಮ ಬಾಂಗ್ಲಾದೇಶಿಗರು ಸಿಕ್ಕರೆ, ಇವತ್ತು ಮತ್ತು ನಿನ್ನೆ ರಾತ್ರಿ ಸುಮಾರು ಮತ್ತೆ 11 ಮಂದಿಯನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಈ ಸಿಕ್ಕಂಥ ಎಲ್ಲರೂ ಕೂಡ ಮಂಗಳೂರಿನ ಹಲವು ಕಡೆ ಕಟ್ಟಡ ನಿರ್ಮಾಣ ಕಾಮಗಾರಿ ಆಗ್ತಾ ಇದೆ. ಆ ಕಾಮಗಾರಿಯಲ್ಲಿ ಕೆಲಸ ಮಾಡ್ತಾ ಇದ್ದವರು ಫೇಕ್ ಆಧಾರ್ ಐಡಿಯನ್ನು ಸೃಷ್ಟಿ ಮಾಡಿ ಮಂಗಳೂರಲ್ಲೇ ಇದ್ದವರು ಎಂಬ ಆತಂಕಕಾರಿ ವಿಚಾರ ಕೂಡ ಬೆಳಕಿಗೆ ಬರ್ತಾ ಇದೆ. ಕಳೆದ ಶುಕ್ರವಾರದಂದು ಮಂಗಳೂರಿನ ಸುರತ್ಕಲ್ ಪೊಲೀಸರು ಒಂದು ಕಾರ್ಯಾಚರಣೆ ಮಾಡಿದ್ರು. ಮುಕ್ಕಾದಲ್ಲಿ ಒಂದು ನಿರ್ಮಾಣ ಹಂತದ ಕಟ್ಟಡ ಆಗ್ತಾ ಇದೆ, ಕಾಮಗಾರಿ ಆಗ್ತಾ ಇದೆ. ಈ ಕಟ್ಟಡದಲ್ಲಿ ಸುಮಾರು 20ಕ್ಕೂ ಹೆಚ್ಚು ಜನ ಬೇರೆ ರಾಜ್ಯದವರು ಅಥವಾ ಬೇರೆ ಭಾಗದವರು ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಎಂಬ ಖಚಿತ ಮಾಹಿತಿಯನ್ನು ಆಧರಿಸಿ ಅಲ್ಲಿ ಹೋಗಿ ದಾಳಿ ಮಾಡಿದಾಗ, ಕಾರ್ಯಾಚರಣೆ ಮಾಡಿದಾಗ ಸುಮಾರು 11 ಮಂದಿ ಪತ್ತೆಯಾಗಿತ್ತು. ಅದರಲ್ಲಿ ಕೂಡ ಸಾಕಷ್ಟು ಮಂದಿ ನಾವು ಬಾಂಗ್ಲಾದೇಶದ ಮೂಲದವರು ಅಂತ ಹೇಳಿಕೊಂಡಿಲ್ಲ, ಪಶ್ಚಿಮ ಬಂಗಾಳ ಮೂಲದವರು ಅಂತ ಹೇಳಿಕೊಂಡಿದ್ರು. ಜೊತೆಗೆ ಅದಕ್ಕೆ ಪೂರಕವಾದಂಥ ಪಶ್ಚಿಮ ಬಂಗಾಳದ ಒಂದು ರಾಜ್ಯದ ಒಂದು ಜಿಲ್ಲೆಯ ಆಧಾರ್ ಕಾರ್ಡ್ನ ವಿಳಾಸವನ್ನು ಕೂಡ ಅದರಲ್ಲಿ ಮಾಡಿಕೊಂಡಿದ್ರು. ಪೊಲೀಸರು ಮತ್ತಷ್ಟು ಅದರ ಬಗ್ಗೆ ಕೆದಕಿದಾಗ ಇದೊಂದು ಫೇಕ್ ಆಧಾರ್ ಕಾರ್ಡ್ ಅನ್ನೋದು ಗೊತ್ತಾಗಿದೆ. ಮತ್ತು ಆ ಪೊಲೀಸ್ ಸ್ಟೈಲಲ್ಲೇ ಅವರ ವಿಚಾರಣೆ ಮಾಡಿದಾಗ ಹೌದು, ನಾವು ಬಾಂಗ್ಲಾದೇಶದಿಂದ ಬಂದವರು, ಪಶ್ಚಿಮ ಬಂಗಾಳದ ಮುಖಾಂತರವಾಗಿ ಬಂದವರು ಅನ್ನೋದನ್ನು ಹೇಳ್ಕೊಂಡಿದ್ದಾರೆ. ಮಂಗಳೂರು ಅನ್ನುವಂಥದ್ದು ಒಂದು ಗ್ಲೋಬಲ್ ಹಬ್ ಆಗಿ ಬೆಳೀತಾ ಇದೆ. ಜೊತೆಗೆ ಇಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮ ಬಹಳಷ್ಟು ವೇಗವಾಗಿ ಬೆಳೀತಾ ಇದೆ. ಮಂಗಳೂರಲ್ಲಿ ಹಲವು ಗಗನಚುಂಬಿ ಫ್ಲ್ಯಾಟ್ಗಳು ಕೂಡ ಬರ್ತಾ ಇದೆ. ಹಾಗಾಗಿ ಈ ಫ್ಲ್ಯಾಟ್ಗಳನ್ನು ನಿರ್ಮಾಣ ಮಾಡಬೇಕಾದ್ರೆ ಬಿಲ್ಡರ್ಸ್ಗಳಿಗೆ ಸಾಕಷ್ಟು ಅಗತ್ಯ ಪ್ರಮಾಣದಲ್ಲಿ ಕೆಲಸಗಾರರು ಕೂಡ ಬೇಕಾಗತ್ತೆ. ಒಂದು ವರ್ಷದಲ್ಲಿ ಇಂತಿಷ್ಟು ಕೆಲಸಗಾರರನ್ನು ಪೂರೈಸುವಂತಹ ಕೆಲವೊಂದು ಜನರು ಕೂಡ ಇದ್ದಾರೆ. ಆ ಜನರು ಇಂಥವರ ಕಾರ್ಮಿಕರನ್ನು ಹಿಡ್ಕೊಂಡು ಬಂದು ಅಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಪೊಲೀಸರು ಕೂಡ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಯಾರು ಈ ಬಿಲ್ಡರ್ಸ್ಗಳಿದ್ದಾರೆ ಅವರು ತಮ್ಮ ಅಡಿಯಲ್ಲಿ ನಿರ್ಮಾಣ ಆಗುವಂಥ ಕಟ್ಟಡದಲ್ಲಿ ಯಾರು ಕೆಲಸವನ್ನು ಮಾಡ್ತಾ ಇದ್ದಾರೆ ಆ ಕಾರ್ಮಿಕರ ಸಂಪೂರ್ಣವಾದ ವಿವರಗಳನ್ನು ಪಡೆದುಕೊಳ್ಬೇಕು ಅನ್ನೋದನ್ನು ಹೇಳಿರುವಂಥದ್ದು. ಜೊತೆಗೆ ಅವರ ಪೂರ್ವಾಪರವನ್ನು ತಿಳಿದಿರಬೇಕು. ಅವರ ಎಲ್ಲ ಐಡೆಂಟಿಟಿಯನ್ನು, ಅವರ ಆಧಾರ್ ಕಾರ್ಡ್ ಆಗಿರ್ಬೋದು, ಗುರುತಿನ ಚೀಟಿ ಆಗಿರ್ಬೋದು, ಆ ಕಾರ್ಡ್ಗಳನ್ನು ತಾವು ಒಳಗೊಂಡಿರಬೇಕು. ಯಾವುದೇ ವ್ಯಕ್ತಿ ಸಂಶಯಾಸ್ಪದ ರೂಪದಲ್ಲಿ ಬಂದರೆ ಪೊಲೀಸರಿಗೆ ತಕ್ಷಣವಾಗಿ ಅದರ ಮಾಹಿತಿಯನ್ನು ಕೊಡಬೇಕೆಂಬ ಒಂದು ಆದೇಶವನ್ನು ಮಂಗಳೂರು ಪೊಲೀಸರು ಮಾಡಿದ್ದಾರೆ. ಆದರೆ ಇಂಥ ಫೇಕ್ ಸರ್ಟಿಫಿಕೇಟ್ಗಳನ್ನು ಇಟ್ಕೊಂಡು ಬಂದಿರುವಂಥ ಕಾರ್ಮಿಕರ ಅವರ ಈ ಐಡಿಯಾ ಸತ್ಯಾಸತ್ಯತೆಯನ್ನು ಹೇಗೆ ನಾವು ಪತ್ತೆ ಹಚ್ಚೋದು ಎಂಬ ಗೊಂದಲದಲ್ಲಿ ಕೂಡ ಇಲ್ಲಿನ ಬಿಲ್ಡರ್ಸ್ಗಳು ಕೂಡ ಇದ್ದಾರೆ. ಹಾಗಾಗಿ ಮಂಗಳೂರಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಅಕ್ರಮ ಬಾಂಗ್ಲಾದೇಶಿಗರ ಗುಂಪು ಇರುವ ಬಗ್ಗೆ ಈಗ ಪೊಲೀಸರಿಗೆ ಬಲವಾದ ಖಚಿತವಾದ ಮಾಹಿತಿ ಸಿಕ್ಕಿದೆ. ಹಾಗಾಗಿ ಕಾರ್ಯಾಚರಣೆಯನ್ನು ತೀವ್ರಗೊಳಿಸಿದ್ದಾರೆ. ಸುರತ್ಕಲ್ ಭಾಗದಲ್ಲಿ ಒಂದು ಕಾರ್ಯಾಚರಣೆ ಮಾಡಿ ಅಲ್ಲಿ ಅಕ್ರಮ ಬಾಂಗ್ಲಾದೇಶಿಗರನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಜೊತೆಗೆ ನಿನ್ನೆ ಮಂಗಳೂರಿನ KPT ಬಳಿ ಒಂದು ನಿರ್ಮಾಣ ಹಂತದ ಕಟ್ಟಡದಲ್ಲಿ ಕಾರ್ಮಿಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಂಥ 3 ಮಂದಿಯನ್ನು, ಜೊತೆಗೆ ಮಂಗಳೂರಿನ ಕೋಡಿಕಲ್ ಭಾಗದಲ್ಲಿ ಒಂದು ಫ್ಲ್ಯಾಟ್ ಅಲ್ಲಿ ನಿರ್ಮಾಣ ಆಗ್ತಾ ಇದೆ, ಅಲ್ಲಿ ಸುಮಾರು 8 ಮಂದಿಯನ್ನು ಅರೆಸ್ಟ್ ಮಾಡಿದ್ದಾರೆ. ಒಟ್ಟು 11 ಮಂದಿಯನ್ನು ಒಂದೇ ದಿನದಲ್ಲಿ ವಶಕ್ಕೆ ಪಡ್ಕೊಂಡಿದ್ದಾರೆ. ಹಾಗಾಗಿ ಅವರ ಎಲ್ಲ ವಿಚಾರಗಳನ್ನು, ಅವರ ವಿವರಗಳನ್ನು ಮಂಗಳೂರು ಪೊಲೀಸರು ಪಡೆದುಕೊಳ್ತಾ ಇದ್ದಾರೆ. ಸುಮಾರು 1.5-2 ತಿಂಗಳಿಂದ ಮಂಗಳೂರಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು ಎಂಬ ವಿಚಾರ ಕೂಡ ಬೆಳಕಿಗೆ ಬರ್ತಾ ಇದೆ. ನನಗೆ ಉರ್ವ ಸ್ಟೇಷನ್ನ ಪೊಲೀಸ್ ಅವರ ಕಡೆಯಿಂದ ಒಂದು ಫೋನ್ ಬರುತ್ತೆ. ಫೋನ್ ಬಂದು ಕೋಡಿಕಲ್ ಭಾಗದಲ್ಲಿ ನಾವು 8 ಜನ ಬಾಂಗ್ಲಾದೇಶಿಯವರನ್ನು ಕಟ್ಟಡ ನಿರ್ಮಾಣ ಆಗುವಂಥ ಒಂದು ಜಾಗದಲ್ಲಿ, ಆ ನಿರ್ಮಾಣ ಆಗುವ ಸ್ಥಳದಲ್ಲಿ ಇರುವಂಥವರನ್ನು ನಾವೀಗ ಅರೆಸ್ಟ್ ಮಾಡಿದ್ದೇವೆ ಅಂತೇಳಿ. ಯಾಕೆಂದರೆ ನನಗೆ ನಿನ್ನೆ ಸಂಜೆ ಹೊತ್ತಿಗೆ ಕೂಡ, ನಿನ್ನೆ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಮಂಗಳೂರಲ್ಲಿ 3 ಜನರನ್ನು ನಿನ್ನೆ ಅಕ್ರಮವಾಗಿ ಬಂದಿರುವಂತಹ ಬಾಂಗ್ಲಾದೇಶಿ ವಲಸಿಗರನ್ನು ಅರೆಸ್ಟ್ ಮಾಡಿರುವಂಥದ್ದು ಮಾಹಿತಿ ಎಲ್ಲರಿಗೂ ಗೊತ್ತಿರುವಂಥದ್ದು. ಅದಾದ ನಂತರ ಅದು ಕೂಡ ಉರ್ವ ಠಾಣೆಗೆ ಸಂಬಂಧಪಟ್ಟ ಹಾಗೆ ನಮ್ಮ KPTಯಿಂದ ಕೆಳಗಡೆ ಬರುವಂಥ ಜಾಗದಲ್ಲಿ ಅವರನ್ನು ಅರೆಸ್ಟ್ ಮಾಡಿರುವಂಥದ್ದು. ಅದಾದ ನಂತರ ನಿನ್ನೆ ಕೂಡ ನನಗೆ ಉರ್ವ ಠಾಣೆಯಿಂದ ಅಲ್ಲಿನ ಹೆಡ್ ಕಾನ್ಸ್ಟೇಬಲ್ ಅವರು ಅನಿಲ್ ಅವರು ನನಗೆ ಫೋನ್ ಮಾಡಿದರು. ನಿನ್ನೆ ಕೂಡ ನಿಮ್ಮ ವಾರ್ಡಿನಲ್ಲಿ ಒಂದಷ್ಟು ಸಂಶಯ ಇದೆ, ನಮಗೆ ಒಂದಷ್ಟು ಕಟ್ಟಡ ಕಾರ್ಮಿಕರು ಬಾಂಗ್ಲಾದೇಶದಿಂದ ಬಂದಿರುವಂಥವರು ಫೇಕ್ ID ಕೊಟ್ಟವರು ಇದ್ದಾರೆ ಎಂಬ ಮಾಹಿತಿಯನ್ನು ನಿನ್ನೆ ಕೊಟ್ಟಿದ್ದರು. ಸ್ವಲ್ಪ ಮಾಹಿತಿಗಾಗಿ ಏನಾದರೂ ನಿಮಗೆ ಡೌಟ್ ಇದ್ದಲ್ಲಿ ನಮಗೆ ಇನ್ಫಾರ್ಮೇಷನ್ ಕೊಡಬೇಕಂತೇಳಿ ಅವರು ನಿನ್ನೆ ನನಗೆ ಕಾಲ್ ಮಾಡಿದ್ರು. ನಾನು ನಮ್ಮ ಭಾಗದ ಕೆಲವೊಂದು ಪ್ರಮುಖರಲ್ಲಿ, ಯಾಕೆಂದರೆ ನಾವು ತುಂಬ ಅದನ್ನು ಹೈಲೈಟ್ ಮಾಡೋಕ್ಕೆ ಆಗಿರಲಿಲ್ಲ, ನಿನ್ನೆ ಸ್ವಲ್ಪ ಕೆಲವೊಂದು ಪ್ರಮುಖರಲ್ಲಿ ಈ ಮಾಹಿತಿಯನ್ನು ಕೊಟ್ಟಿದ್ದೆ. ಕನ್ಸ್ಟ್ರಕ್ಷನ್ ಎಲ್ಲೆಲ್ಲಿ ಆಗ್ತಾ ಇದೆ ಅಲ್ಲಿ ಸ್ವಲ್ಪ ಡೀಟೇಲ್ ಆಗಿ ನೋಡುವಂಥದ್ದನ್ನು ಮಾಡಬೇಕಿಲ್ಲ. ಆದರೆ ಇವತ್ತು ಬೆಳಿಗ್ಗೆ 8:30-9 ಗಂಟೆಗೆ ಸರಿಯಾಗಿ ಪುನಃ ನನಗೆ ಪೊಲೀಸ್ನವರು ಕಾಲ್ ಮಾಡ್ತಾರೆ. ಕೋಡಿಕಲ್ ಪ್ರದೇಶದಲ್ಲಿ ಅಂಡರ್ ಕನ್ಸ್ಟ್ರಕ್ಷನ್ ಇರುವಂಥ ಒಂದು ಜಾಗದಲ್ಲಿ, ಕೋಡಿಕಲ್ನಲ್ಲಿ 5ನೇ ಕ್ರಾಸ್ನ ಹತ್ತಿರ ಇರುವಂಥ ಒಂದು ಕನ್ಸ್ಟ್ರಕ್ಷನ್ ಆಗುವಂಥ ಒಂದು ಜಾಗದಲ್ಲಿ ಸುಮಾರು ಒಂದು 8 ಜನರನ್ನು ಅರೆಸ್ಟ್ ಮಾಡಿದ್ದೇವೆ. ನಾನು ಇಮಿಡಿಯೇಟ್ ಆಗಿ ನಾನು ಕೂಡ ಹೋದೆ ಸ್ಥಳಕ್ಕೆ. ಹೋದಾಗ ಅಲ್ಲಿ ಮಾಹಿತಿ ಪಡೆದಾಗ 8 ಜನ, ಸುಮಾರು 9 ಜನ ಇದ್ದರು.
ಒಬ್ರು ಅದರಿಂದ ತಪ್ಪಿಸಿಕೊಂಡು ಹೋಗಿರುವಂತದ್ದು ಕೂಡ ಗೊತ್ತು ಅವರಿಗೆ. ಈ ಕೆಳಗಡೆ ಹೋಗಿ ಬರ್ತೇನೆಯಲ್ಲಿ ಕೆಳಗಡೆ ಹೋದವ ಇನ್ನೊಂದು ಕಡೆ ಕುರುವಂಬ ದೇವಸ್ಥಾನಕ್ಕೆ ಆಚೆ ಹೋಗುವಂತ ರಸ್ತೆಯಲ್ಲಿ ತಪ್ಪಿಸಿಕೊಂಡು ಹೋಗಿರುವಂತದ್ದು ಕೂಡ ಮಾಹಿತಿ ಇದೆ. ಅದು ನೀವು ಪೊಲೀಸ್ನವ್ರ ಹತ್ರ ಚೆಕ್ ಮಾಡಬಹುದು. ಒಂದು 8 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. 8 ಜನರನ್ನು ಅರೆಸ್ಟ್ ಮಾಡಿ ಅವರ ದಾಖಲೆಗಳನ್ನು ತೆಗೆದಾಗ ಅವರ ಆಧಾರ್ ಕಾರ್ಡ್ ಕೊಟ್ಟಿರುವಂಥದ್ದು. ಆ ಆಧಾರ್ ಕಾರ್ಡ್ ಅಲ್ಲಿ ಸರಿಯಾಗಿ ನೋಡಿದ್ರೆ, ಈಗ ನಾವು ಏನು ಆಧಾರ್ ಕಾರ್ಡ್ ಯಾವಾಗಲೂ ಒರಿಜಿನಲ್ ಇಟ್ಕೊಳ್ಳಲ್ಲ, ನಾವೊಂದು ಕಾರ್ಡನ್ನು ಮಾಡಿ ಇಡ್ತೇವೆ. ಆ ಆಧಾರ್ ಕಾರ್ಡ್ ಅದರಲ್ಲಿ ಕ್ಲಿಯರ್ ಆಗಿ ಅವರ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ. ವೆಸ್ಟ್ ಬೆಂಗಾಲ್ ಅಂತ ಹೇಳಿ ಅದರಲ್ಲಿ ಮೆನ್ಷನ್ ಮಾಡ್ತಾರೆ. ಬಟ್ ನಾವು ಅದನ್ನು ಒಂದು ಅಪ್ಲಿಕೇಶನ್ ಅಲ್ಲಿ ಹಾಕಿ ನೋಡಿದಾಗ ಕೂಡ ಅದು ಫೇಕ್ ಅಂತ ಬರ್ತಾ ಉಂಟು. ಈಗ ಅವರನ್ನು ಅರೆಸ್ಟ್ ಮಾಡಿ ಈಗ ಉರ್ವ ತಾಣಕ್ಕೆ ಕರ್ಕೊಂಡು ಹೋಗಿದ್ದಾರೆ. ದೊಡ್ಡ ಮಟ್ಟಿನಲ್ಲಿ ಇಲ್ಲಿ ಕಾರ್ಮಿಕರ ಸೋಗಿನಲ್ಲಿ ಅಕ್ರಮ ಬಾಂಗ್ಲಾದೇಶಿಗರು ಇರುವಂತಹ ಸಾಧ್ಯತೆಗಳು ಕೂಡ ಇದೆ. ಪೊಲೀಸರು ಈಗಾಗಲೇ ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ಓರ್ವ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಪರಾರಿಯಾಗಿದ್ದಾನೆ. ಹಾಗಾಗಿ ಅವರು ದುಷ್ಕೃತ್ಯವನ್ನು ಮಾಡುವ ಮುನ್ನ, ದೇಶದ್ರೋಹಿ ಚಟುವಟಿಕೆಗಳನ್ನು ಮಾಡುವ ಮುನ್ನ ಪೊಲೀಸರು ಎಚ್ಚೆತ್ತುಕೊಳ್ಬೇಕಾಗತ್ತೆ. ತಮ್ಮ ಕಾರ್ಯಾಚರಣೆಯನ್ನು ತೀವ್ರಗತಿಯಲ್ಲಿ ಮಾಡಬೇಕಾಗತ್ತೆ. ಇದರ ಜೊತೆಗೆ ರಾಜಕೀಯ ಬಣ್ಣ ಕೂಡ ಈ ಪ್ರಕರಣ ಪಡೆದುಕೊಳ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿರುವಂಥದ್ದು BJP ಸರ್ಕಾರ. ಹಾಗಾಗಿ ಆ ಪಶ್ಚಿಮ ಬಂಗಾಳವನ್ನು ದಾಟಿ ಅದರ ಮೂಲಕವಾಗಿ ಕರ್ನಾಟಕವನ್ನು ತಲುಪಬೇಕಾದ್ರೆ ಅದರ BJPಯ ವೈಫಲ್ಯ ಕೂಡ ಇದೆ ಅನ್ನೋದನ್ನು ಕಾಂಗ್ರೆಸ್ ಹೇಳ್ತಾ ಇದೆ. ಮತ್ತು ಇಲ್ಲಿನ BJPಯ ಶಾಸಕರು ಹೇಳ್ತಾ ಇದ್ದಾರೆ. ಇಲ್ಲಿನ ಗೃಹ ಸಚಿವರು ಕೇವಲ RSS ಮೂಲಕವಾಗಿ ಅದರ ವಿಚಾರವನ್ನು ಇಟ್ಕೊಂಡು ಪ್ರತಿದಿನ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾರೆ ಹೊರತಾಗಿ ಇಂಥ ಗಂಭೀರ ವಿಚಾರಗಳ ಬಗ್ಗೆ ಅವರು ಯಾವುದೇ ರೀತಿಯಾಗಿ ಪೊಲೀಸರಿಗೆ ಮಾಹಿತಿಯನ್ನು ಕೊಡೋದಿಲ್ಲ, ನಿರ್ದೇಶನವನ್ನು ಕೊಡೋದಿಲ್ಲ. ಇದು ಅವರ ವೈಫಲ್ಯ ಅನ್ನೋದನ್ನು BJP ದೂರ್ತಾ ಇದೆ. ರಾಜಕೀಯ ಏನೇ ಇರಲಿ, ಆದರೆ ರಾಷ್ಟ್ರದ ಭದ್ರತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಪೊಲೀಸರು ತಕ್ಷಣವಾಗಿ ಅಗತ್ಯ ಕ್ರಮಗಳನ್ನು ಮಾಡಬೇಕಾಗಿದೆ. ಜೊತೆಗೆ ಬಿಲ್ಡರ್ಸ್ ಅವರು ತಮ್ಮ ಸೇಫ್ಟಿಗಾಗಿ ತಮ್ಮ ಯಾರು ಕಟ್ಟಡದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರ ಸಂಪೂರ್ಣವಾದ ವಿವರಗಳನ್ನು ಪಡೆದುಕೊಳ್ಬೇಕಂತ ಹೇಳಿ ಮಂಗಳೂರಿನ ನಗರ ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಆದೇಶವನ್ನು ಮಾಡಿದ್ದಾರೆ. ವೀಕ್ಷಕರೇ, ಇವತ್ತಿನ ನ್ಯೂಸ್ 18 ಡಿಜಿಟಲ್ನ ವಿಶೇಷವಾದ ಕಾರ್ಯಕ್ರಮ. ಮುಂದಿನ ಬಾರಿ ಮತ್ತೊಂದು ಸುದ್ದಿಯೊಂದಿಗೆ ನಿಮ್ಮ ಜೊತೆ ಹಾಜರಾಗ್ತೀನಿ. ಅಲ್ಲಿ ತನಕ ಎಲ್ಲ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ನ್ಯೂಸ್ 18 ಫಾಲೋ ಮಾಡ್ತಾ ಇರಿ ಅಂತ ಹೇಳುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಜಾಲ ನಮ್ಮದು, ಬಲ ನಿಮ್ಮದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.